ಇತ್ತೀಚೆಗೆ ಎಲ್ಲಿ ನೋಡಿದ್ರು ಎಲೆಕ್ಟ್ರಿಕ್ ವೆಹಿಕಲ್ಸೇ ತುಂಬ ಕಾಣಿಸ್ಕೊತಾ ಇದ್ದಾವೆ. ಕಾರಲ್ಲೂ ಅಷ್ಟೇ, ಬೈಕಲ್ಲೂ ಅಷ್ಟೇ. ಕಾರ್ಗಿನ್ನ ಈ ಬೈಕು ತುಂಬಾ ವೆಹಿಕಲ್ಸ್ ಕಾಣಿಸ್ಕೊತಾ ಇದ್ದಾವೆ. ಏನು ಇಷ್ಟೊಂದು ಜನ ಬೈ ಮಾಡ್ತಾ ಇದ್ದಾರಲ್ಲ, ಇದರಲ್ಲಿ ಹೇಗೆ ಏನು ಅಂತ ಚೆಕ್ ಮಾಡಿದವಾಗ ಒಂದು ಮೇಯ್ನ್ ಕಾರಣ ಗೊತ್ತಾಯಿತು. ಏನು ಅಂದರೆ, ಈ ಎಲೆಕ್ಟ್ರಿಕ್ ಸ್ಕೂಟರ್ಸಲ್ಲಿ ರನ್ನಿಂಗ್ ಕಾಸ್ಟು ತುಂಬಾ ಕಡಿಮೆ. ಅಂದರೆ ನಾವು ಇವಾಗ ತಿಂಗಳು ಇಲ್ಲ ವಾರ ಪೆಟ್ರೋಲ್ ಹಾಕ್ಸ್ತೀವಲ್ವ, ನಾವು ಪೆಟ್ರೋಲ್ ಹಾಕ್ಸೋದು ಅದರಲ್ಲಿ EV ಚಾರ್ಜು ಕರೆಂಟ್ಗೆ ಹಾಕೋತಾರೆ, ಆ ಎಲೆಕ್ಟ್ರಿಸಿಟಿ ಚಾರ್ಜು ತುಂಬಾ ಕಡಿಮೆ ಇದೆ. ಆ ವ್ಯತ್ಯಾಸದಿಂದನೇ ಒಂದು 50,000 ಜಾಸ್ತಿ ಇದ್ರೂ ಇನಿಷಿಯಲ್ ಆಗಿ ಬೈ ಮಾಡೋ ಕಾಸ್ಟು ತುಂಬ ಜನ ಅದನ್ನು ಬೈ ಮಾಡ್ತಾ ಇದ್ದಾರೆ. ಸೊ ಇದು ಬೈ ಮಾಡ್ಬೋದಾ ಈ ಟೈಮಲ್ಲಿ? ನಾವು ಇದನ್ನು ಬೈ ಮಾಡಿದ್ರೆ ನಮಗೆ ಅನುಕೂಲ ಆಗುತ್ತಾ? ಏನು ಡಿಸಡ್ವಾಂಟೇಜಸ್ ಏನಿದೆ? ಇನ್ನೂ ಒಂದು ವರ್ಷ 2 ವರ್ಷ ಬಿಟ್ಟು ಆಮೇಲೆ ಬೈ ಮಾಡಬೇಕಾ? ಇದನ್ನೆಲ್ಲ ಒಂದು ಶಾರ್ಟ್ ವಿಡಿಯೋ ಆಗಿ ಈ ವಿಡಿಯೋದಲ್ಲಿ ನೋಡೋಣ. ಮೊದಲು ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೂ ಆಮೇಲೆ ಈ ಪೆಟ್ರೋಲ್ ಇಂಜಿನ್ನು ಸ್ಕೂಟರ್ಸ್ಗೂ ಇರೋ ವ್ಯತ್ಯಾಸ ಏನು ಅಂದರೆ, ಮೇಯ್ನ್ ಇನಿಷಿಯಲ್ ಕಾಸ್ಟಲ್ಲಿ ಇವಾಗ ನಾವು ಹೋಗಿ ಶೋರೂಮಲ್ಲಿ ಫುಲ್ ಕ್ಯಾಶ್ ಕೊಟ್ಟು ಬೈ ಮಾಡ್ತೀವಿ ಅಂದ್ಕೊಳ್ಳಿ, ಎಷ್ಟಿರುತ್ತೆ? ಈ ಪೆಟ್ರೋಲ್ ಇಂಜಿನು ಈಗ ಆಲ್ಮೋಸ್ಟ್ 1,00,000 ಹತ್ರ ಬಂದುಬಿಟ್ಟಿದೆ. 90,000ರಿಂದ 1,00,000, 1,20,000 ತನಕ ಹೈ ಎಂಡು, ಅಂದರೆ ಎಲ್ಲ ಬೇರೆ ಬೇರೆ ಫೀಚರ್ಸ್ ಇರೋವು ಇವೆಲ್ಲ 1,20,000 ತನಕ ಹೋಗುತ್ತೆ. ಸೊ 8 1,05,000 ಆ್ಯಕ್ಟಿವಾ, 99,000 ಡಿಯೋ, 92,000. ಒಂದು ಆ್ಯಾವ್ರೇಜ್ ನಾವು ಇದಕ್ಕೆ 1,00,000 ಅಂತ ಇಟ್ಕೊಳ್ಳೋಣ. ಸೊ ಪೆಟ್ರೋಲ್ ಗಾಡಿ 1,00,000 ರೂಪಾಯಿ ಖರ್ಚು ಬರುತ್ತೆ. ಅದೇ ಥರ ಈ ಓಲಾ S1X 4 kW ಇರೋದು 1,18,000 ಇದೆ. ರೇಂಜು 134 ಕಿಲೋಮೀಟರ್ ತನಕ ನಾರ್ಮಲ್ ಓಡಿಸಿದ್ರೆ ಬರುತ್ತೆ ಅಂತ ಹೇಳ್ತಾರೆ, ಬಟ್ ಒಂದು 100 ಕಿಲೋಮೀಟರ್ಸ್ ಬರ್ಬೋದು. ಅದೇ ಥರ ಏತರ್ 450X ಇದು ಒಂದು 3.7 kW ಬ್ಯಾಟ್ರಿ ಇರೋದು. ಸೊ ಇದು ಒಂದು 1,67,000 ಇದೆ ಇದು ಕಾಸ್ಟು. ಸೊ ಇದೆಲ್ಲ ಒಂದು ಆ್ಯಾವ್ರೇಜ್ ಮಾಡಿ ನಾವು 1,50,000 ಕಾಸ್ಟ್ ಅಂತ ಇದನ್ನು ಇಟ್ಕೊಳ್ಳೋಣ. ಸೊ ಪೆಟ್ರೋಲ್ ಗಾಡಿ 1,00,000 ಕಾಸ್ಟು, EV ಗಾಡಿ 1,50,000 ಕಾಸ್ಟು. ಸೊ ಇನಿಷಿಯಲ್ ಕಾಸ್ಟು 50,000 ರೂಪಾಯಿ ಡಿಫ್ರೆನ್ಸ್ ಇದೆ. ಇವಾಗ ನಾವು ಶೋರೂಮ್ಗೆ ಹೋಗಿ ಕೊಟ್ಟು ತೊಗೋತೀವಿ ಅಂದರೆ ಫುಲ್ ಕ್ಯಾಶಲ್ಲಿ ಇದು 1,50,000 ಕೊಡಬೇಕು, ಇದನ್ನು 1,00,000 ರೂಪಾಯಿ ಕೊಟ್ಟರೆ ಬರುತ್ತೆ. ಅದೇ ರೀತಿ ನಾವು ಕಾಸ್ಟ್ ಆಫ್ ಫ್ಯೂಯಲ್ ಆ್ಯಂಡ್ ಎಲೆಕ್ಟ್ರಿಸಿಟಿ ಪರ್ ಕಿಲೋಮೀಟರ್ ನೋಡೋಣ. ಅಂದರೆ ಇವಾಗ ನಾವು 1 ಕಿಲೋಮೀಟ್ರ್ ಎಲೆಕ್ಟ್ರಿಕ್ ಗಾಡಿದಲ್ಲಿ ಓಡಿಸಿದ್ರೆ ನಮ್ಗೆ ಎಷ್ಟು ಖರ್ಚು ಬರುತ್ತೆ, ಅದೇ ರೀತಿ 1 ಕಿಲೋಮೀಟರ್ ಪೆಟ್ರೋಲ್ ಗಾಡಿನಲ್ಲಿ ಓಡಿಸಿದ್ರೆ ನಮಗೆ ಎಷ್ಟು ಖರ್ಚು ಬರುತ್ತೆ ಅಂತ. ಫಸ್ಟು ಪೆಟ್ರೋಲ್ ಗಾಡಿ ನೋಡೋಣ. ಪೆಟ್ರೋಲ್ ಗಾಡಿ ನಮಗೆ ಒಂದು 40 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ಅಂತ ಅಂದ್ಕೊಳ್ಳೋಣ ಈ ಸ್ಕೂಟರು. ಸೊ 100 ರೂಪಾಯಿಗೆ ಹಾಕ್ಸಿದ್ರೆ 1 ಲೀಟರ್ ಪೆಟ್ರೋಲು ನಮಗೆ 40 ಕಿಲೋಮೀಟರ್ ಬಂದರೆ 2.5 ರೂಪೀಸ್ ಪರ್ ಕಿಲೋಮೀಟರ್ ಅಂತ ಬರುತ್ತೆ. ಸೊ 2.5 ರೂಪಾಯಿ ಖರ್ಚಾಗುತ್ತೆ 1 ಕಿಲೋಮೀಟ್ರ್ ನಾವು ಗಾಡಿ ಓಡಿಸ್ಬೇಕು ಅಂದರೆ. ಅದೇ ಎಲೆಕ್ಟ್ರಿಕ್ ಗಾಡಿನಲ್ಲಿ 4 kW ಬ್ಯಾಟರಿ ಅಂತ ತೊಗೊಳ್ಳೋಣ. 4 kW ಅಂದರೆ 1 ಯೂನಿಟ್ಗೆ 8 ರೂಪಾಯಿ ಇದೆ. 4 ರೂಪಾಯಿಂದ 8 ರೂಪಾಯಿ ತನಕ ಆಗುತ್ತೆ ಖರ್ಚು ನಾವು ಮನೆಯಲ್ಲಿ ಹಾಕ್ಕೊಂಡ್ರೆ. ಸೊ 8 ರೂಪಾಯೇ ತೊಗೊಳ್ಳೋಣ. ಸೊ 4 kW ಬ್ಯಾಟರಿಗೆ 8 ರೂಪಾಯಿ ಅಂದರೆ 32 ರೂಪಾಯಿ ಆಗುತ್ತೆ ಫುಲ್ ಚಾರ್ಜ್ ಆಗಬೇಕಂದ್ರೆ ಗಾಡಿ. ಸೊ 32 ರೂಪಾಯಿ ನಾವು ಖರ್ಚು ಮಾಡಿ ಚಾರ್ಜ್ ಮಾಡಿಬಿಟ್ರೆ ನಮಗೆ ಅದರಲ್ಲಿ 100 ಕಿಲೋಮೀಟರು ರೇಂಜ್ ಬರುತ್ತೆ. ಸೊ 32/100 ಕಿಲೋಮೀಟರ್ಸ್ ಅಂತ ಹಾಕಿದ್ರೆ 0.32 ಪೈಸಾ ಪರ್ ಕಿಲೋಮೀಟರ್ ಬರುತ್ತೆ ಅಷ್ಟೇ. 32 ಪೈಸಾ ಪರ್ ಕಿಲೋಮೀಟರ್ ಬರುತ್ತೆ ಅಷ್ಟೇ. ಇದು ನೋಡಿ 2.5 ರೂಪಾಯಿ 1 ಕಿಲೋಮೀಟರ್ಗೆ ಪೆಟ್ರೋಲ್ ಗಾಡಿ ಖರ್ಚು ಬರುತ್ತೆ. ಅದೇ ಈ ಎಲೆಕ್ಟ್ರಿಕ್ ಗಾಡಿ ಬರೀ 32 ಪೈಸೆ ಮಾತ್ರ 1 ಕಿಲೋಮೀಟ್ರಿಗೆ ಬರುತ್ತೆ. ಇದೇ ಮೇಯ್ನ್ ಡಿಫ್ರೆನ್ಸು ಈ ರನ್ನಿಂಗ್ ಕಾಸ್ಟಲ್ಲಿ. ಸೊ ನಾವು ಒಂದು ಎಕ್ಸಾಂಪಲ್ ತೊಗೊಳ್ಳೋಣ, ಡೈಲಿ ಎಷ್ಟು ಓಡಿಸ್ತೀವಿ ಅಂತ, ನಮ್ಗೆ ಎಷ್ಟು ಸೇವ್ ಆಗುತ್ತೆ ಅಂತ ಅದರಿಂದ ಕಂಡುಹಿಡ್ಕೋಬೋದಾಗುತ್ತೆ. ಸೊ ಇವಾಗ ಎಕ್ಸಾಂಪಲ್ಗೆ ಇವಾಗ ಒಂದು ಡೈಲಿ 30 ಕಿಲೋಮೀಟ್ರ್ ಓಡಿಸ್ತೀವಿ ಅಂದ್ಕೊಳ್ಳಿ. ಎಲ್ಲ ಕೆಲಸಕ್ಕೆ 15 ಕಿಲೋಮೀಟ್ರ್ ಹೋಗ್ತಾ 15 ಕಿಲೋಮೀಟ್ರ್ ವಾಪಸ್ ಬರ್ತಾ ಒಂದು 30 ಕಿಲೋಮೀಟ್ರ್ ಅಂತ ಇಟ್ಕೊಳ್ಳಿ. ಸೊ 30 × 30 ದಿನ ಇಟ್ಕೊಳ್ಳೋಣ ಒಂದು ತಿಂಗಳಿಗೆ. ಸೊ 900 ಕಿಲೋಮೀಟರು ನಾವು ಒಂದು ಮಂತಲ್ಲಿ ಟ್ರಾವೆಲ್ ಮಾಡ್ತೀವಿ. ನಾವು 10,800 ಕಿಲೋಮೀಟರ್ನ ನಾವು ಒಂದು ವರ್ಷಕ್ಕೆ ನಾವು ಟ್ರಾವೆಲ್ ಮಾಡ್ತೀವಿ. ಈಗ ನಾವು ಎಷ್ಟು ಕಿಲೋಮೀಟರ್ ಟ್ರಾವೆಲ್ ಮಾಡ್ತೀವಿ ಅಂತ ಗೊತ್ತಾಯಿತು, 1 ಕಿಲೋಮೀಟ್ರಿಗೆ ಎಷ್ಟು ಖರ್ಚು ಬರುತ್ತೆ ಅಂತ ಗೊತ್ತಾಯಿತು. ಈಗ ಎಷ್ಟು ಸೇವಿಂಗ್ಸ್ ಮಾಡ್ಬೋದು ಅಂತ ನೋಡೋಣ. ಪೆಟ್ರೋಲ್ ಗಾಡಿನಲ್ಲಿ ನಮಗೆ 10,800 ಕಿಲೋಮೀಟರ್ ಟೋಟಲ್ ಓಡಿಸ್ತೀವಿ ಒಂದು ವರ್ಷಕ್ಕೆ, ಇಂಟು 2.5 ಪರ್ ಕಿಲೋಮೀಟರು ಅಂತ ಹಾಕಿದ್ರೆ 27,000 ರೂಪಾಯಿ ಖರ್ಚು ಬರುತ್ತೆ ನಮಗೆ. ಅಂದರೆ ಒಂದು ವರ್ಷಕ್ಕೆ ಪೆಟ್ರೋಲ್ ಮಾತ್ರ ನೋಡಿ ಎಷ್ಟಕ್ಕೆ ಹಾಕ್ಸ್ತಾ ಇದ್ದೀವಿ, 27,000 ರೂಪಾಯಿಗೆ ಪೆಟ್ರೋಲ್ ಹಾಕ್ಸ್ತೀವಿ. ಈ ಥರ ನಾನು ಹೇಳಿದ ಥರ ಇಷ್ಟು ಕಿಲೋಮೀಟರ್ ನಾವು ಓಡಿಸ್ತಾರೆ ಒಂದು ವರ್ಷಕ್ಕೆ. ಅದೇ ಎಲೆಕ್ಟ್ರಿಸಿಟಿದಲ್ಲಿ ನೋಡಿ 10,800 ಕಿಲೋಮೀಟರು ಓಡಿಸಿ, ಅದೇ 10,800 ಕಿಲೋಮೀಟರು ಇಂಟು 32 ಪೈಸಾ ಅಂದರೆ 3,456 ರೂಪಾಯಿ ಮಾತ್ರನೇ ನಾವು ಇದನ್ನು ಖರ್ಚು ಬರುತ್ತೆ ನಮಗೆ. ಯಾಕಂದರೆ ಅಷ್ಟೇ ಇದಾಗುತ್ತೆ. ಈ ಪೆಟ್ರೋಲಲ್ಲಿ ಅದೂ ರೇಟ್ಗಳು ಹೆಚ್ಚೇ ಆಗುತ್ತೆ, ಕಡಿಮೆ ಅಂತೂ ಆಗಲ್ಲ. ನೆಕ್ಸ್ಟ್ ಬರ್ತಾ ಹೆಚ್ಚಾಗುತ್ತೆ. ಹಾಗೆ ಕರೆಂಟ್ ಬಿಲ್ಲು ಹೆಚ್ಚಾಗುತ್ತೆ. ಬಟ್ ಕರೆಂಟ್ ಬಿಲ್ಲು ಅಷ್ಟು ತುಂಬಾ ಹೆಚ್ಚಾಗಲ್ಲ, ಒಂದು ರೇಂಜಲ್ಲಿ ಹೆಚ್ಚಾಗುತ್ತೆ. ಬಟ್ ಇದು ಪೆಟ್ರೋಲ್ ಅಂತೂ ತುಂಬಾ 5 ರೂಪಾಯಿ 6 ರೂಪಾಯಿ ಆ ಥರ ರೈಸ್ ಆಗುತ್ತೆ. ಸೊ ಬರೀ ಇದನ್ನೇ ತೊಗೊಂಡ್ರೆ ಆಗಲ್ಲ, ನಾವು ಆಪರ್ಚುನಿಟಿ ಕಾಸ್ಟ್ನು ತೊಗೋಬೇಕು. ಯಾಕಂದರೆ ಇವಾಗ ಒಂದು 50,000 ಇನಿಷಿಯಲ್ ಆಗಿ ನಾವು ಎಕ್ಸ್ಟ್ರಾ ಪೇಮೆಂಟ್ ಮಾಡಿರ್ತೀವಲ್ವ, ಇದಕ್ಕೆ ಪೆಟ್ರೋಲ್ ಗಾಡಿಗೆ ಅಂದರೆ ಬರೀ 1,00,000 ರೂಪಾಯಿ ಅಷ್ಟೇ ಪೇ ಮಾಡಿರ್ತೀವಿ. ಅದೇ EV ಗಾಡಿಗೆ ಅಂದರೆ 1.5 ಲಕ್ಷ ಪೇ ಮಾಡಿರ್ತೀವಿ. 50,000ಕ್ಕೆ ಬಡ್ಡಿ ತೊಗೊಳ್ಳೋಣ. ಸೊ ಅದನ್ನು ಕನ್ಸಿಡರ್ ಮಾಡೋಣ, ಒಂದು ವರ್ಷಕ್ಕೆ ಎಷ್ಟು ಬಡ್ಡಿ ಆಗುತ್ತೆ ಅಂತ. 50,000ಕ್ಕೆ ಒಂದು 13% ಬಡ್ಡಿ ಹಾಕೋತಾ ಇದ್ದೀನಿ. ಲೋನ್ ಎಲ್ಲ ಹೋದರೆ 13% ಸಿಗುತ್ತೆ. ಅದರಿಂದ 13% ಮ್ಯಾಕ್ಸಿಮಮ್ ಪರ್ಸ್ನಲ್ ತೊಗೊಂಡ್ರೂ ಅಷ್ಟು ಬರುತ್ತೆ. ಅದರಿಂದ
6,500 ರೂಪಾಯಿ ನಮಗೆ ಈ ಇಂಟ್ರೆಸ್ಟ್ ಅಂತ 50,000 ರೂಪಾಯಿ ಮೇಲೆ ಬರುತ್ತೆ. ಸೊ ಈ 3,456 ಪ್ಲಸ್ 6,500 ಎರಡು ಟೋಟಲ್ ಮಾಡಿದ್ರೆ ನಮಗೆ 9,956 ಬರುತ್ತೆ. ಸೊ 10,000 ಅಂತ ಒಂದು ರೌಂಡ್ ಫಿಗರ್ ತೊಗೊಬಿಡೋಣ. ವರ್ಷಕ್ಕೆ ಕಾಸ್ಟ್ ಎಷ್ಟು ಬರುತ್ತೆ ಹೇಳಿ? 10,000 ರೂಪಾಯಿ ಬರುತ್ತೆ ಈ ಎಲೆಕ್ಟ್ರಿಸಿಟಿ ಇದರಿಂದ. ನಾನು ಬರೀ ಇದನ್ನೇ ತೊಗೊಂಡಿಲ್ಲ, 50,000 ಎಕ್ಸ್ಟ್ರಾ ಪೇ ಮಾಡಿದಾದ್ಮೇಲೆ ಆ ಒಂದು ಇಂಟ್ರೆಸ್ಟ್ ಅಮೌಂಟ್ ಏನಿದೆ ಕಾಸ್ಟು, ಆ ಕಾಸ್ಟನ್ನು ಆ್ಯಡ್ ಮಾಡಿಕೊಂಡೆ ಇದು ಮಾಡಿದ್ದೀನಿ. ಬರೀ ಎಲೆಕ್ಟ್ರಿಸಿಟಿದು ಮಾತ್ರ ಅಂದರೆ 3,456 ಅಷ್ಟೇ ಆಗುತ್ತೆ. ಸೊ ನೋಡಿ, ಇದರಲ್ಲೇ 27,000 ಎಲ್ಲಿದೆ, 10,000 ಎಲ್ಲಿದೆ, 17,000 ರೂಪಾಯಿ ನಮಗೆ ವರ್ಷಕ್ಕೆ, ಒಂದು ವರ್ಷಕ್ಕೆ ಸೇವ್ ಆಗುತ್ತೆ. ಬರೀ ಡೈಲಿ 30 ಕಿಲೋಮೀಟ್ರ್ ಓಡಿಸ್ತಾರೆ. ಇನ್ನೂ ಜಾಸ್ತಿ ಹೋಗ್ತಾ ಇದ್ದಂಗೆ 40 ಕಿಲೋಮೀಟ್ರೆಲ್ಲ ಓಡಿಸ್ತೀನಿ ಅಂದರೆ ಇನ್ನೂ ತುಂಬಾ ಸೇವ್ ಆಗುತ್ತೆ. ಒಂದು 25,000 ತನಕ ಸೇವ್ ಆಗುತ್ತೆ 40 ಕಿಲೋಮೀಟ್ರ್ ಓಡಿಸ್ತಾರೆ. ನೀವೇ ಕ್ಯಾಲ್ಕುಲೇಷನ್ ಮಾಡಿ ನೋಡ್ಕೋಬೋದು. ಸೊ 17,000 ಒಂದು ವರ್ಷಕ್ಕೆ ನಮಗೆ ಸೇವ್ ಆದರೆ ಈ 50,000 ಎಕ್ಸ್ಟ್ರಾ ಪೇ ಮಾಡಿರ್ತೀವಲ್ಲ, ಇದನ್ನು ನಾವು ಬರೀ 2.9 ಇಯರ್ಸಲ್ಲೇ ನಾವು ಇದನ್ನು ವಾಪಸ್ ಪಡ್ಕೊಬಿಡ್ಬೋದು. ಅಂದರೆ ವಾಪಸ್ ಬಂದ್ಬಿಡುತ್ತೆ ಆ ಅಮೌಂಟು. 3 ವರ್ಷದಲ್ಲಿ ಹೆಚ್ಚು ಕಡಿಮೆ ನಮಗೆ ಈ 50,000 ಏನು ಪೇ ಮಾಡಿರ್ತೀವಿ ಇನಿಷಿಯಲ್ ಆಗಿ, ಅದು ವಾಪಸ್ ಬಂದ್ಬಿಡುತ್ತೆ ನಮಗೆ. ಸೊ ಅಷ್ಟು ಸೇವಿಂಗ್ಸ್ ಆಗುತ್ತೆ ಅಂತ ಅರ್ಥ. ಸೊ ನಾವು ಇವಾಗ ಫುಲ್ ಕ್ಯಾಶ್ ಕೊಟ್ಟು ತೊಗೊಳೋದು ನೋಡಿದ್ವಿ. ಬಟ್ ತುಂಬ ಜನ ಯಾರು ಫುಲ್ ಕ್ಯಾಶ್ಗೆ ಹೋಗಲ್ಲ, ಎಲ್ಲ ಆಲ್ಮೋಸ್ಟ್ EMI ಅಲ್ಲೇ ತೊಗೊಳ್ತಾರೆ, ಲೋನಲ್ಲೇ ತೊಗೊಳ್ತಾರೆ. ಅದರಿಂದ EMI ಕೂಡ ಒಂದು ಆಪ್ಷನ್ ನೋಡ್ಬಿಡೋಣ. EMI ಅಲ್ಲಿ ತೊಗೊಂಡ್ರೆ ಪೆಟ್ರೋಲ್ ಗಾಡಿಗಳು 1 ಲಕ್ಷ ಹೇಳ್ದಂಗೆ ಮೊದಲೇ 1 ಲಕ್ಷ. ಸೊ 2 ವರ್ಷಕ್ಕೆ ಹಾಕ್ಕೊಳ್ಳೋಣ, 2 ವರ್ಷ EMIಗೆ. ಸೊ ಬರೋದು ನಮಗೆ 4,568 ರೂಪಾಯಿ ನಮಗೆ ಈ EMI ಅಮೌಂಟ್ ಬರುತ್ತೆ. ಸೊ ಪ್ಲಸ್ ನಮಗೆ 900 ಕಿಲೋಮೀಟರು ಅಂದರೆ ಪರ್ ಮಂತ್ಗಿದೆ ಎಲ್ಲ ಕ್ಯಾಲ್ಕುಲೇಷನು. ಸೊ 900 ಕಿಲೋಮೀಟರ್ ಇಂಟು 2.5 ಅಂದರೆ 2250, 2,250 ರೂಪಾಯಿ ಪೆಟ್ರೋಲ್ ಚಾರ್ಜಸ್ ಆಗುತ್ತೆ. ಸೊ 4,568 EMI ಪ್ಲಸ್ 2,250 ರೂಪಾಯಿ ತಿಂಗಳಿಗೆ ಪೆಟ್ರೋಲ್ ಚಾರ್ಜು. ಇಷ್ಟು 30 ಕಿಲೋಮೀಟ್ರ್ ಡೈಲಿ ಓಡಿಸ್ತಾರೆ. ಸೊ ಎರಡು ಸೇರಿ ನಮಗೆ 1 ಮಂತ್ಗೆ ಕಾಸ್ಟ್ ನೋಡಿ 6,818 ರೂಪಾಯಿ ಆಗುತ್ತೆ. 6,800 ರೂಪಾಯಿ ಆಗುತ್ತೆ. ಎಷ್ಟು ಈ ಕಾಸ್ಟ್ ಆಗುತ್ತೆ ಪರ್ ಮಂತ್ಗೆ ಅಂತ ನೋಡೋಣ. 1.5 ಲಕ್ಷ ಲೋನ್ ತೊಗೋಬೇಕು 2 ಇಯರ್ಸ್ಗೆ, ಅದೇ 2 ಇಯರ್ಸ್ಗೆ ತೊಗೊಳ್ಳೋಣ. ಸೊ EMI ನಮಗೆ 6,853 ರೂಪಾಯಿ EMI ಬರುತ್ತೆ. ಅದೇ ಈ ರನ್ನಿಂಗ್ ಕಾಸ್ಟು 900 ಕಿಲೋಮೀಟರ್ ಇಂಟು 32 ಪೈಸಾ ಅಂದರೆ 288 ರೂಪಾಯಿ ಅಷ್ಟೇ ಬರುತ್ತೆ. ನೋಡಿ, ಪೆಟ್ರೋಲ್ ನಮಗೆ ಈ ಪೆಟ್ರೋಲ್ ತೊಗೊಂಡ್ರೆ ನಾವು 2,250 ರೂಪಾಯಿ ಬರುತ್ತೆ. ಬಟ್ ಇದು 10ನೇ 1 ಭಾಗ ಅಷ್ಟೇ ಬರೋದು, 288 ರೂಪಾಯಿ ಬರುತ್ತೆ ಅಷ್ಟೇ. ಸೊ EMI ಇದೆರಡು ಸೇರಿದ್ರೆ ನಮ್ಗೆ 7,141 ರೂಪಾಯಿ ಆಗುತ್ತೆ. ಹೆಚ್ಚು ಕಡಿಮೆ 300 ರೂಪಾಯಿ ಡಿಫ್ರೆನ್ಸ್ ಎರಡಕ್ಕೂ ಅಷ್ಟೇ. ಸೊ ನೀವು EMIಗೆ ಹಾಕ್ಸ್ಕೊಬಿಟ್ರೆ ಈಸಿಯಾಗಿ ನಿಮಗೆ ಕಟ್ಟೋದೇ ಗೊತ್ತಾಗಲ್ಲ, 2 ವರ್ಷದಲ್ಲಿ ಮುಗಿಸ್ಕೊಬಿಡ್ಬೋದು. ಅದಾದಮೇಲೆ ನಿಮಗೆ ಬರೋದೆಲ್ಲ ಲಾಭನೇ ಒಂಥರ. ಇಲ್ಲಿ ತನಕ ನೋಡಿದ ವೀಕ್ಷಕರಿಗೆ ಏನು ಅನ್ಸಿರುತ್ತೆ ಅಂದರೆ, ಆರಾಮಾಗಿ ಇಷ್ಟೊಂದು ಅಡ್ವಾಂಟೇಜ್ ಇದೆಯಲ್ಲ, 2 ವರ್ಷ ಆದಮೇಲೆ ನನಗೆ 2,000 ಉಳಿತಾಯ ಆಗೋಂಗೆ ಆಗ್ಬಿಡುತ್ತೆ, ನಾನೇನು ತಿಂಗಳಿಗೆ ನಾನೇನಕ್ಕೆ ಪೆಟ್ರೋಲ್ಗೆ ಹೋಗಲಿ, EVನೇ ತೊಗೊಬಿಡ್ಬೋದಲ್ಲ ಅಂತ ನಿಮ್ಮ ಮೈಂಡಲ್ಲಿ ಬರುತ್ತೆ. ಆದರೆ ಬರೀ ದುಡ್ಡಿನ ವಿಷಯದಲ್ಲಿ ಮಾತ್ರ ನಾವು ಇಲ್ಲಿ ನಿರ್ಧಾರ ತೊಗೊಳಕ್ಕಾಗಲ್ಲ. ಇನ್ನೂ ಬೇರೆ ಏನೇನೋ ಇರುತ್ತೆ ವಿಷಯಗಳು. ಸೊ ಅದನ್ನು ಕನ್ಸಿಡರ್ ಮಾಡಬೇಕಾಗುತ್ತೆ ಒಂದು ವಸ್ತುನ ತೊಗೋಬೇಕಾದ್ರೆ. ಸೊ ಆ ಥರ ಕೆಲವು ವಿಷಯಗಳೇನು, ಒಂದು ಅಡ್ವಾಂಟೇಜ್ ಫಸ್ಟ್ ನೋಡ್ಬಿಡೋಣ. ಅಡ್ವಾಂಟೇಜು ಇದೆ, ಡಿಸಡ್ವಾಂಟೇಜು ಇದೆ EV ತೊಗೊಳೋದ್ರಿಂದ. ಸೊ ಅಡ್ವಾಂಟೇಜ್ ಏನು ಅಂದರೆ ಮೇಯ್ನ್ ಇವಾಗ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಈ ಒಂದು ಕಾಸ್ಟ್ ಏನಿದೆ ರನ್ನಿಂಗ್ ಕಾಸ್ಟ್ ಅದು ತುಂಬಾ ಕಡಿಮೆ ಇದೆ. ಅದರಿಂದ ನಮಗೆ ತುಂಬಾ ಉಳಿತಾಯ ಆಗುತ್ತೆ. ಹೋಗ್ತಾ ಲಾಂಗ್ ರನ್ನಲ್ಲಿ ತುಂಬ ಉಳಿತಾಯ ಆಗುತ್ತೆ. ಆ್ಯಂಡ್ ಎರಡನೇದು ಅಡ್ವಾನ್ಸ್ಡ್ ಫೀಚರ್ಸು, ಲೈಕ್ ಈ ಕ್ರೂಸ್ ಕಂಟ್ರೋಲ್ ಎಲ್ಲ ಇರುತ್ತೆ. ಕಾರ್ಗಳೆಲ್ಲ ಕ್ರೂಸ್ ಕಂಟ್ರೋಲ್ ಇರುತ್ತೆ. ಈ ಎಕ್ಸ್ಲೇಟ್ರನ್ನ ತಿರುಗಿದ್ರೆ ಆ ತಿರುಗಿ ಎಷ್ಟು ಸ್ಪೀಡ್ ಅಂತ ಸೆಟ್ ಮಾಡಿಬಿಟ್ರೆ ಆ ಸ್ಪೀಡಲ್ಲೇ ಹೋಗ್ತಾ ಇರುತ್ತೆ. ಸೊ ಅದೇ ಥರ ಇದರಲ್ಲೂ ಕ್ರೂಸ್ ಕಂಟ್ರೋಲ್ ಇದೆ. ಇನ್ನು ಬೇರೆ LED ಒಂದು ದೊಡ್ಡ ಆ್ಯಂಡ್ರಾಯ್ಡು ಇದು ಟ್ಯಾಬ್ ಕೊಟ್ಟಿರ್ತಾರೆ. ಇದೆಲ್ಲ ಒಂದು ಫೀಚರ್ಸ್, ಅಡ್ವಾನ್ಸ್ ಫೀಚರ್ಸ್ ಇದೆ. ಬಟ್ ಆದರೆ ಬರೀ ಅಡ್ವಾಂಟೇಜಸ್ ನೋಡ್ಬಿಟ್ಟು ಚೆನ್ನಾಗಿದೆ ಅಂದ್ಬಿಟ್ಟು ತೊಗೊಬಿಟ್ರೆ ನಾಳೆ ದಿನ ಅದರಿಂದ ಕಷ್ಟ ಬಂದರೆ ಅನ್ಭವಿಸೋದು ನಾವೇ. ಅದರಿಂದ ಅದರಲ್ಲಿ ಬರೋ ಒಂದು ನಷ್ಟಗಳನ್ನೂ ನಾವು ನೋಡಬೇಕಾಗುತ್ತೆ. ಏನೇನು ಪ್ರಾಬ್ಲಮ್ ಆಗುತ್ತೆ, ನಾವು ತೊಗೊಂಡ್ಬಿಟ್ಮೇಲೆ 1.5 ಲಕ್ಷ ಕೊಟ್ಟು ತೊಗೊಳ್ಳೋ ಒಂದು ಪ್ರಾಡಕ್ಟು ಏನೇನು ನಷ್ಟ ತರುತ್ತೆ, ಇದು ನಮ್ಗೆ ಏನೇನು ಕಿರಿಕಿರಿ ಮಾಡುತ್ತೆ ಅಂತ ಕೆಲವು ವಿಷಯ ಇದೆ. ಆ ಥರ ಕಿರಿಕಿರಿ ಮಾಡೋ ವಿಷಯ ಏನು ಅಂತ ನೋಡಿದ್ರೆ, ಫಸ್ಟು ರೇಂಜ್ ಆ್ಯಂಗ್ಸೈಟಿ. ಸೊ ಈ ರೇಂಜು 100 ಕಿಲೋಮೀಟ್ರ್ ಕೊಡ್ತಾರೆ. ನಾವು 150 ಅಂತ ಹೇಳ್ತಾರೆ, 170, 190 ಅಂತೆಲ್ಲ ಹೇಳ್ತಾರೆ. ಬಟ್ ಅದು 100 ಕಿಲೋಮೀಟ್ರ್ ಬಂದರೆ ದೊಡ್ಡ ವಿಷಯ. ಈ 100 ಕಿಲೋಮೀಟ್ರ್ ಅನ್ನೋದನ್ನು ಎಲ್ಲಾದರೂ ಇವಾಗ ಬರೀ ಕೆಲ್ಸಕ್ಕೆ ಹೋಗ್ಬಿಟ್ಟು ಬರೋದು ಅಂದರೆ 2 ದಿವಸಕ್ಕೆ 3 ದಿವಸಕ್ಕೆ ಒಂದು ಸರಿ ಮನೆಯಲ್ಲೇ ಚಾರ್ಜ್ ನೈಟ್ ಹಾಕಿದ್ರೆ ಬೆಳಗ್ಗೆ ಆಗುತ್ತೆ. ಮಾಮೂಲಿ ಫೋನ್ ಥರನೇ ಹಾಕಿದ್ರೆ ಚಾರ್ಜ್ ಹಾಕ್ಕೊಂಡು ಇದು ಮಾಡ್ಬೋದು. ಫೋನ್ ಅಂದರೆ ಅಲ್ಲಿ ಇಲ್ಲಿ ಎಲ್ಲ ಹೋದಾಗ ಆಫೀಸಲ್ಲೋ ಇನ್ನೊಂದರಲ್ಲಿ ಇಲ್ಲ ಪವರ್ ಬ್ಯಾಂಕ್ ತೊಗೊಂಡೋಗಿ ಹಾಕ್ಕೊಬಿಡ್ಬೋದು. ಬಟ್ ಇದೇನಂದರೆ ಮನೆ ಹತ್ರನೇ ತೊಗೊಂಡು ಹಾಕಬೇಕು, ಇಲ್ಲಾಂದರೆ ಫಾಸ್ಟ್ ಚಾರ್ಜಸ್ ಇರ್ತವೆ, ಅಲ್ಲೇ ಹುಡ್ಕೊಂಡೋಗಿ ಹಾಕಬೇಕಾಗುತ್ತೆ. ಮನೆಗಳು ಇವಾಗ ಬೆಂಗಳೂರಲ್ಲಿ ಎಲ್ಲರೂ ಸ್ವಂತ ಮನೆ ಇರಲ್ಲ, ಬಾಡಿಗೆ ಮನೆಗಳಲ್ಲಿ ಇರ್ತಾರೆ. ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರಲ್ಲಿ ಇರ್ತಾರೆ. ಅವ್ರಿಗೆ ಕೆಲವ್ರಿಗೆಲ್ಲ ಹಾಕ್ಕೊಳ್ಳೋದಕ್ಕೆ ಒಂದು ಪ್ರೊವಿಷನೇ ಇರೋದಿಲ್ಲ. ಅವ್ರಿಗೆಲ್ಲ ತುಂಬ ಕಷ್ಟ ಆಗುತ್ತೆ. ಅಂಥವ್ರು ತೊಗೊಳಕ್ಕೆ ಹೋಗ್ಬಾರ್ದು, ಯಾಕಂದರೆ ಚಾರ್ಜ್ ಮಾಡೋದಕ್ಕಾಗಲ್ಲ ಅವ್ರಿಗೆ. ಸೊ ಅಂಥವ್ರು ಇದನ್ನು ಅವಾಯ್ಡ್ ಮಾಡೋದೇ ಒಳ್ಳೆಯದು. ಸ್ವಂತ ಮನೆ ಇದ್ದು ಅವ್ರಿಗೆ ಪ್ರೊವಿಷನ್ ಇದ್ದರೆ ಹಾಕ್ಕೊಳ್ಳೋದಕ್ಕೆ, ನಿಲ್ಲಿಸಿ ಗಾಡಿನ ಹಾಕ್ಕೊಳ್ಳೋದಕ್ಕೆಲ್ಲ ಪ್ರೊವಿಷನ್ಸ್ ಇದ್ದರೆ ಅವ್ರು ಆರಾಮಾಗಿ ತೊಗೋಬೋದು. ಆ್ಯಂಡ್
ರೇಂಜು ಯಾವಾಗ ತುಂಬ ದೂರ ಎಲ್ಲ ಹೋಗೋಕ್ಕಾಗಲ್ಲ. ಆಮೇಲೆ ಈಗ ಮರ್ತುಬಿಟ್ಟು ಮನೆಯಲ್ಲೇ ಇರ್ತೀವಿ, ಚಾರ್ಜ್ ಮಾಡಿರಲ್ಲ, ಒಂದು 10% ಇರುತ್ತೆ ಅಷ್ಟೇ ಚಾರ್ಜು. ಇದರಲ್ಲಿ ಅರ್ಜೆಂಟಾಗಿ ಎಲ್ಲೋ ಒಂದು 20 ಕಿಲೋಮೀಟ್ರ್ ಹೋಗ್ಬೇಕಂದ್ರೆ ಹೋಗೋಕ್ಕಾಗಲ್ಲ. ಆವಾಗ ಏನು ಮಾಡೋಕ್ಕಾಗಲ್ಲ, ಬೇರೆ ಯಾವ್ದಾದ್ರು ಗಾಡಿ ಎತ್ಕೊಂಡೇ ಹೋಗಬೇಕಾಗುತ್ತೆ. ಸೊ ಈ ರೇಂಜ್ ಅನ್ನೋದು ಇದೊಂದು ಇದಾಗುತ್ತೆ. ಅದೇ ಪೆಟ್ರೋಲ್ ಗಾಡಿ ಅಂದರೆ ಆರಾಮಾಗಿ ಹೋಗಿ ಬಂಗೋಗಿ ಒಂದು 2 ನಿಮಿಷ ಒಂದು 5 ನಿಮಿಷದಲ್ಲಿ ಪೆಟ್ರೋಲ್ ಹೊಡ್ಸ್ಕೊಂಡು ಹೋಗ್ಬಿಡ್ಬೋದು. ಸೊ ಇದೊಂದು ಕಾನ್ ಇದು. ಸೊ ಇದೊಂದು ಪ್ರಾಬ್ಲಮ್ ಇದೆ. ಅದೇ ಚಾರ್ಜಿಂಗ್ ಸ್ಟೇಷನ್ಸು ಅಷ್ಟೇ ತುಂಬಾ ಕಡಿಮೆ. ಎಲ್ಲಿ ನೋಡಿದ್ರು ಇವಾಗ ಪೆಟ್ರೋಲ್ ಬಂಕು ಅಂದರೆ ಎಲ್ಲ ಪ್ರತಿಯೊಂದು ರೋಡಲ್ಲೂ ಇದೆ, ಎಲ್ಲ ಕಡೆಯೂ ಇದೆ. ಹೋದರೆ ಟಕ್ ಅಂತ ಹೊಡ್ಸ್ಕೊಳ್ತೀವಿ, ಪೆಟ್ರೋಲ್ ಹೊಡ್ಸ್ಕೊತೀವಿ, ಹೋಗ್ತಾ ಇರ್ತೀವಿ. ಅದು ಇದಂದರೆ ಅಲ್ಲಿ ಹೋಗಬೇಕು, ಕಾಯಬೇಕು. ಆಲ್ರೆಡಿ ಒಂದು 3-4 ಪೋರ್ಟ್ಗಳಿರ್ತವೆ, ಅದರಲ್ಲಿ ಆಲ್ರೆಡಿ ಎಲ್ಲ ಹಾಕ್ಕೊಂಡಿರ್ತಾರೆ. ಸೊ ನಾವು ಕಾಯಬೇಕಾಗುತ್ತೆ. ಆ್ಯಂಡ್ ತುಂಬ ಕಡೆ ಇನ್ನೂ ಇಲ್ಲ, ಇನ್ನೂ ಡೆವಲಪ್ ಆಗಬೇಕು. ತುಂಬ ಚೈನಾ ಥರ ಅಷ್ಟೊಂದು ಡೆವಲಪ್ಮೆಂಟ್ ಇನ್ನೂ ಇಲ್ಲ ವಿನಲ್ಲಿ. ಸೊ ಇನ್ನೂ ಅದು ಗ್ರ್ಯಾಜುವಲಾಗಿ ಆಗ್ತಾಯಿದೆ, ಬಟ್ ಆಗಬೇಕು, ಕಾಯಬೇಕದು. ನೆಕ್ಸ್ಟು ಹೈಯರ್ ಇನಿಷಿಯಲ್ ಕಾಸ್ಟ್. ಹೌದು, ಈಗ 1 ಲಕ್ಷ ಹೇಳಿದೆ, 1.5 ಲಕ್ಷ ಹೇಳಿದೆ. ಲೋನ್ ಸಿಗೋರಿಗೆ ಹೆಂಗೋ ಓಕೆ ಅಂದ್ಬಿಟ್ಟು ತೊಗೊಬಿಡ್ತಾರೆ. ಬಟ್ ಲೋನ್ ಸಿಗದೇ ಇರೋರಿಗೆ, ಕ್ಯಾಶ್ ಕೊಟ್ಟು ಹೋಗೋರಿಗೆ 1.5 ಲಕ್ಷನ ಏನಕ್ಕೆ ಬಿಡು ಅಂದ್ಬಿಟ್ಟು 1 ಲಕ್ಷಕ್ಕೆ ಅಂತಲೇ ಹೋಗ್ಬಿಡ್ತಾರೆ. ಸೊ ಇದೊಂದು ಬ್ಯಾರಿಯರ್ ಇದೆ. ಇದೊಂದು ಈ ಬ್ಯಾಟ್ರಿ ಲೈಫ್ ಅನ್ನೋದು ಒಂದು ತುಂಬ ದೊಡ್ಡ ಪ್ರಾಬ್ಲಮ್. ಯಾಕಂದರೆ ಇವಾಗ ನಾವು ಫೋನ್ಗಳೆಲ್ಲ ನೋಡ್ತೀವಿ, 2 ವರ್ಷ 3 ವರ್ಷ ಯೂಸ್ ಮಾಡಿದ್ದೆ ತುಂಬ ಡಿಗ್ರೇಡ್ ಆಗಿಬಿಡುತ್ತೆ. ಒಂದು 50% ಚಾರ್ಜು ಬರೋದಿಲ್ಲ. ಅದು ತುಂಬ ಬೇಗನೆ ಚಾರ್ಜ್ ಕಳ್ಕೊತಾ ಇರುತ್ತೆ, ಹೀಟ್ ಆಗುತ್ತೆ, ಇವೆಲ್ಲ ಪ್ರಾಬ್ಲಮ್ಗಳಿರುತ್ತೆ. ಅದೇ ಥರ ಈ ಕಾನ್ಸೆಪ್ಟೇ ವೆಹಿಕಲ್ಸು ಬೇಗ ಸೆಲ್ಗಳೇನಾದ್ರು ಡ್ಯಾಮೇಜ್ ಆಗಿಬಿಟ್ರೆ ಅದನ್ನು ರೆಡಿ ಮಾಡಿಸೋ ದೊಡ್ಡ ತಲೆನೋವು. ಬ್ಯಾಟ್ರಿ ಲೈಫು 3-5 ವರ್ಷದಲ್ಲೇ ಅದು ಡೌನ್ ಆಗಿಬಿಡೋದು, ಡಿಗ್ರೇಡ್ ಆಗೋದು. ಆ್ಯಂಡ್ ರೀಪ್ಲೇಸ್ಮೆಂಟ್ ಮಾಡೋಕ್ಕೆ ತುಂಬಾ ಕಾಸ್ಟ್ಲಿ ಬ್ಯಾಟ್ರಿ. ಇವಾಗ 1.5 ಲಕ್ಷ ಕೊಟ್ಟು ತೊಗೊಂಡ್ರೆ ನಾವು 80,000-90,000 ಸಾವಿರ ಬ್ಯಾಟ್ರಿ ಅಮೌಂಟೇ ಇರುತ್ತೆ. ಸೊ ಅಷ್ಟು ನಾವು ಕೊಟ್ಟು ರೀಪ್ಲೇಸ್ ಮಾಡೋಕ್ಕಾಗುತ್ತೆ 5 ವರ್ಷಕ್ಕೆ ಅಂತ, ಅದನ್ನು ನೋಡಬೇಕು. ಆ್ಯಂಡ್ ಮೇಯ್ನು ಸ್ಟಾರ್ಟಿಂಗ್ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್, ಈ ಸ್ಕೂಟರ್ಸ್ ಬರೋಕ್ಕೂ ಸ್ಟಾರ್ಟಿಂಗಿಂದನೂ ಇರೋ ಮೇಯ್ನ್ ಪ್ರಾಬ್ಲಮ್ ಏನು ಗೊತ್ತಾ? ಪರ್ಫಾರ್ಮೆನ್ಸ್ ಇಶ್ಯೂಸು. ಹೌದು, ಈ ಪರ್ಫಾರ್ಮೆನ್ಸಲ್ಲಿ ಒಬ್ಬೊಬ್ಬರು ಎಲ್ಲ ನ್ಯೂಸಲ್ಲೆಲ್ಲ ನೋಡಿದ್ವಿ, ಅವರು ಇದನ್ನು ವೆಹಿಕಲ್ನ ಇಟ್ಬಿಟ್ಟು ಪೆಟ್ರೋಲ್ ಹಾಕಿ ಹಾಕ್ಬಿಟ್ರು. ಅಷ್ಟು ಕಿರಿಕಿರಿ ಆಗ್ಬಿಟ್ಟಿತ್ತು ಅವ್ರಿಗೆ. ಅಲ್ಲೆಲ್ಲ ನಿಂತೋಗೋದು, ಏನು ರೆಸ್ಪಾಂಡೇ ಮಾಡದೇ ಇರೋದು, ಬಗ್ಗಳಿರೋದು, ಸಾಫ್ಟ್ವೇರ್ ಸರಿಯಾಗಿಲ್ಲದೆ ಇರೋದು, ಆಮೇಲೆ ಶಾಕ್ ಅಬ್ಸರ್ಸು ಸರಿಯಾಗಿಲ್ಲದೆ ಇರೋದು, ಈ ಟೈರ್ಗಳು ಸರಿಯಾಗಿಲ್ಲದೆ ಇರೋದು, ಈ ಥರ ಒಂದು ಸಣ್ಣ ಇದೆಲ್ಲ ತುಂಬಾ ಇಶ್ಯೂಸ್ ಇತ್ತು. ಆಮೇಲೆ ಸರ್ವಿಸ್ ಸೆಂಟರ್ಗೆ ತೊಗೊಂಡೋಗಿಬಿಟ್ರೆ ಬೇಗ ಮಾಡಿಕೊಡಲ್ಲ. ಸರ್ವಿಸ್ ಸೆಂಟರ್ಸ್ ತುಂಬ ಇಲ್ಲ. ಇವಾಗ ಈ ಪೆಟ್ರೋಲ್ ಇಂಜಿನ್ಸ್ ಅಂತೂ ಎಲ್ಲ ಕಡೆ ಇದೆ. ಆಮೇಲೆ ಮಾಮೂಲಿ ಗ್ಯಾರೇಜ್ಗಳಲ್ಲೇ ನಾವು ಮಾಡಿಸ್ಕೊಡ್ಬೋದು. ಬಟ್ ಇದು ಅಂದರೆ ಎಲೆಕ್ಟ್ರಿಕ್ ವೆಹಿಕಲ್ ಅಲ್ಲೇ ಹೋಗಬೇಕು, ಅವ್ರ ಹತ್ರನೇ ಕೊಡಬೇಕು. ಒಬ್ಬೊಬ್ರಿಗೆ 2 ತಿಂಗಳೆಲ್ಲ ಆಗ್ಬಿಟ್ಟಿದೆ. ಈ ಬ್ಯಾಟ್ರಿನೋ ಎಲ್ಲ ಏನೋ ಒಂದು ಕೊಟ್ಟಿರ್ತಾರೆ ಸರ್ವಿಸ್ ಮಾಡೋಕ್ಕೋ, ಇನ್ನೊಂದು 1 ತಿಂಗಳು 2 ತಿಂಗಳೆಲ್ಲ ಲೇಟಾಗಿ ಆಗ್ಬಿಟ್ಟಿದೆ. ಸೊ ಈ ಥರ ಒಂದು ತುಂಬ ದೊಡ್ಡ ಪ್ರಾಬ್ಲಮ್ ಇದೆ ಇದರಲ್ಲಿ. ಆ್ಯಂಡ್ ಇನ್ನೊಂದೇನೆಂದರೆ ಸ್ಪೇರ್ ಪಾರ್ಟ್ಸು. ಹೌದು, ಒಂದೇನಾದರೂ ಒಂದು ಸ್ಪೇರ್ ಪಾರ್ಟ್ ಹೋಯ್ತು ಅಂದರೆ ಅದನ್ನು ಅವ್ರಿಗೆ ಆರ್ಡ್ರ್ ಮಾಡಿ ಆ ಸರ್ವಿಸ್ ಸೆಂಟ್ರಲ್ಲಿ ಹೇಳಿ ಅದನ್ನು ತಗೊಬಂದು ಇದು ಮಾಡೋಷ್ಟೊತ್ತಿಗೆ ತುಂಬಾ ಲೇಟ್ ಆಗಿಬಿಡುತ್ತೆ. ಅದು ಒಂದು ದೊಡ್ಡ ಬ್ಯಾರಿಯರ್ ಇದು. ಈ ಸ್ಪೇರ್ ಪಾರ್ಟ್ಸ್ ಆದಷ್ಟು ಬೇಗ ಈ ಕಂಪ್ನಿಗಳೇನಿದೆ, ನೀವು ಎಷ್ಟು ಗಾಡಿಗಳನ್ನ ಬಿಡ್ತಾ ಇದ್ದೀರೋ ಆ ಥರ ಸ್ಪೇರ್ ಪಾರ್ಟ್ಸ್ನ ಕೂಡ ಹೆಚ್ಚಾಗಿ ಉತ್ಪತ್ತಿ ಮಾಡಿ ಬಿಡಬೇಕು. ಇಲ್ಲಾಂದರೆ ಈ ಪೆಟ್ರೋಲ್ ಗಾಡಿಗಳಿಗಂತೂ ತುಂಬ ಇದೆ ಸ್ಪೇರ್ ಪಾರ್ಟ್ಸು, ಬೇರೆ ಕಡೆ ಎಲ್ಲ ಸಿಗುತ್ತೆ. ಬರೀ ಅವ್ರ ಶೋರೂಮಲ್ಲಿ ಹೋಗಿ ತೊಗೋಬೇಕಂತಲೇ ಇಲ್ಲ, ಅವ್ರ ಶೋರೂಮಲ್ಲೂ ಬೇಜಾನ್ ಸಿಗುತ್ತೆ, ಅದೇನೂ ತೊಂದರೆ ಇರೋದಿಲ್ಲ. ಬಟ್ ಬೇರೆ ಕಡೆ ಹೊರಗಡೆ ಕೂಡ ಸ್ಪೇರ್ ಪಾರ್ಟ್ಸು ತುಂಬ ಸಿಗುತ್ತೆ. ಸೊ ಈ ಎಲೆಕ್ಟ್ರಿಕ್ ವೆಹಿಕಲ್ಸ್ಗೆ ಇನ್ನೂ ಆ ಸ್ಪೇರ್ ಪಾರ್ಟ್ಸ್ ಅನ್ನೋದು ತುಂಬಾ ಕಷ್ಟ ಸಿಗೋದು. ಸೊ ಮೇಯ್ನು ಇದೆ, ಈ ಕಾನ್ಗಳು ಎಲ್ಲ ಓವರ್ಕಮ್ ಮಾಡಿದ್ರೆ ಓವರ್ ದಿ ಟೈಮ್ ಆಗುತ್ತೆ, ಓವರ್ಕಮ್ ಆಗುತ್ತೆ. ಇನ್ನೊಂದು 5 ವರ್ಷ ಬೇಕಾಗ್ಬೋದು, ಹೇಳೋಕ್ಕಾಗಲ್ಲ. ಚೈನಾದಲ್ಲಿ ಆಲ್ರೆಡಿ ಇದನ್ನೆಲ್ಲ ಓವರ್ಕಮ್ ಮಾಡಿ ತುಂಬಾ ಚೆನ್ನಾಗಿ ಅಲ್ಲಿ ಇದು ಮಾಡ್ತಾಯಿದ್ದಾರೆ. ಚಾರ್ಜಿಂಗ್ ಸ್ಟೇಷನ್ಸ್ ಅಂತೂ ಆ ನೆಟ್ವರ್ಕು ತುಂಬಾ ಚೆನ್ನಾಗಿದೆ ಅಲ್ಲಿ. ಅದೇ ಥರ ಇಲ್ಲೂ ಅಷ್ಟೇ ವೆಹಿಕಲ್ಸು ಜಾಸ್ತಿ ಆಗಬೇಕು, ಪೆಟ್ರೋಲ್ ವೆಹಿಕಲ್ಸ್ ಕಡಿಮೆ ಆಗಬೇಕು. ನನ್ನ ಪ್ರಕಾರ ಈ 1 ಲಕ್ಷ ತನಕ ತೊಗೊಂಡ್ಬಿಟ್ಟಿದ್ದಾರೆ. ಇನ್ನೂ ನೆಕ್ಸ್ಟ್ ಹೋಯ್ತು ಜಾಸ್ತಿನೇ ಮಾಡ್ತಾರೆ ಪೆಟ್ರೋಲ್ ವೆಹಿಕಲ್ಸು. ಮೇ ಬಿ ಈ ವೆಹಿಕಲ್ಸ್ನ ಸೇಲ್ ಮಾಡೋದಕ್ಕೆ ಅಂದ್ಬಿಟ್ಟೆ ಈ ಥರ ಇದನ್ನು ಪುಷ್ ಮಾಡ್ತಾ ಇದ್ದಾರೆ ಅನಿಸ್ತಾ ಇದೆ. ಪೆಟ್ರೋಲ್ ವೆಹಿಕಲ್ಸ್ ರೇಟ್ಗಳು ಏನಕ್ಕೆ ಹೆಚ್ಚಾಗ್ತಾ ಇದೆ ಅಂದರೆ, ಈ ವೆಹಿಕಲ್ಲು ಇದನ್ನು ತೊಗೊಳಕ್ಕೆ ಡಿಫ್ರೆನ್ಸೇ ಇರಬಾರ್ದು ಬೈಯರ್ಗೆ. ಆವಾಗಲೇ ಅಲ್ವ ನಾವು ಹೋಗಿ ವೆಹಿಕಲ್ ತೊಗೊಳ್ಳೋದು. ಅದರಿಂದನೇ ಪೆಟ್ರೋಲ್ ವೆಹಿಕಲ್ಲು ಕಡಿಮೆ ಆಗಿ ನೆಕ್ಸ್ಟು ಬರ್ತಾ ವೆಹಿಕಲ್ಲು ಇನ್ನೂ ಬೇರೆ ಏನೇನೋ ಆಪ್ಷನ್ಸ್ ಬರುತ್ತೆ, ಅದನ್ನೆಲ್ಲ ಜಾಸ್ತಿ ಮಾಡ್ತಾರೆ. ಸೊ ಕೊನೆಗೆ ಏನಪ್ಪ ತೊಗೋಬೋದಾ ಬೇಡವಾ ಅದನ್ನ ಹೇಳು ಸಾಕು ಅಂತ ನೀವು ನಮ್ಮನ್ನ ಕೇಳಿದ್ರೆ ನಾನೇನು ಹೇಳಲ್ಲ. ತಗೊಳ್ಳಿ ಆರಾಮಾಗಿ. ಈ ಇಶ್ಯೂಸ್ ಎಲ್ಲ ಏನೇನು ಹೇಳಿದ್ನ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ ಅಂತ, ಅದನ್ನೆಲ್ಲ ಫೇಸ್ ಮಾಡೋಕ್ಕಾಗುತ್ತೆ, ಪರವಾಗಿಲ್ಲ ಅಂದರೆ ತಗೊಳ್ಳಿ. ಆ್ಯಂಡ್ ಎಕನಾಮಿಕಲಿ ಅಂತೂ ಫೀಸಬಲ್ ಇದೆ. ನೀವು ಫಿನಾನ್ಷಿಯಲಿ ತುಂಬ ಒಳ್ಳೆಯದು. ಲಾಂಗ್ ರನ್ನಲ್ಲಿ ಒಂದು 5 ವರ್ಷ 6 ವರ್ಷ ಯೂಸ್ ಮಾಡ್ತೀನಿ ಅಂದರೆ ನೀವು ಹಾಕಿರೋ ಅಮೌಂಟ್ನ ನೀವು ಉಳಿಸ್ಬಿಡ್ಬೋದು. ಈ ಪೆಟ್ರೋಲ್ ಗಾಡಿ ತೊಗೊಂಡು ನೀವು ವರ್ಷಕ್ಕೆ 20-27 ಸಾವಿರ ನೀವು ಖರ್ಚು ಮಾಡೋದು ಪೆಟ್ರೋಲ್ಗೆ, ಇದರಲ್ಲಿ ಬರೀ ಒಂದು 5,000 6,000ದಲ್ಲಿ ಮುಗಿದೋಗುತ್ತೆ ಎಲೆಕ್ಟ್ರಿಕ್ ಚಾರ್ಜಿಂಗಲ್ಲಿ. ಸೊ ಮಿಕ್ಕಿದ್ದೆಲ್ಲ ಅಮೌಂಟ್ ನೀವು ಉಳಿಸ್ಬೋದು. ಸೊ ನೀವು ಕೊಟ್ಟಿರೋ ಅಮೌಂಟ್ ಇವಾಗ ಏನು ಕೊಡ್ತೀರಾ ಅದು ನಿಮಗೆ ಈ ಪೆಟ್ರೋಲ್ ಇದರಲ್ಲಿ ಉಳಿಸೋ ಥರ ಅದರಲ್ಲೇ ವಾಪಸ್ ಬಂದುಬಿಡುತ್ತೆ. ಸೊ ನನ್ನ ಪ್ರಕಾರ ಎಕನಾಮಿಕಲಿ ತೊಗೋಬೋದು. ಬಟ್ 2 ವರ್ಷ ಕಳೆದ್ರೆ ಒಳ್ಳೆಯದು.
ಯಾಕಂದರೆ ಈ ಪರ್ಫಾರ್ಮೆನ್ಸ್ ಇಶ್ಯೂಗಳು ಬಂದುಬಿಟ್ರೆ ಯಾಕಂದರೆ ಡೈಲಿ ಯೂಸ್ ಮಾಡೋ ವಸ್ತು ಅದು, ಡೈಲಿ ಕಿರಿಕಿರಿ ಆಗ್ತಾಯಿದ್ರೆ ಏನಕ್ಕೆ ತೊಗೊಬಿಟ್ಟು ಅನಿಸ್ಬಾರ್ದು. ಅದರಿಂದ ನೋಡಿ, ನೀವು ಬೇರೆ ಬೇರೆ ರಿವ್ಯೂಸ್ ನೋಡಿ, ಬೇರೆ ಯಾರಾದರೂ ಓಲಾನೋ ಇಲ್ಲ ಏತರೋ ಯಾವ ಕಂಪ್ನಿ ಚೆನ್ನಾಗಿದೆ, ಈ ಇಶ್ಯೂಸ್ ಏನಿಲ್ಲ, ಯಾವ ಕಂಪ್ನಿ ಇಶ್ಯೂಸ್ ಕಡಿಮೆ ಇದೆ, ಆ್ಯಂಡ್ ಇಶ್ಯೂಸ್ ಬಂದ್ರೂ ಬೇಗ ಯಾವ ಕಂಪ್ನಿ ಸಾಲ್ವ್ ಮಾಡಿ ಕೊಡುತ್ತೆ ಅದನ್ನು ಅಂತ ನೋಡಿ, ಅದನ್ನು ನೋಡಿನೇ ತೊಗೊಳ್ಳಿ. ಸುಮ್ಮನೆ ಕಾಸು ಕಡಿಮೆ ಇದೆ ಇಲ್ಲ ಕಾಸು ಉಳಿಯುತ್ತೆ ಅಂತ ಬರೀ ಅದಕ್ಕೆ ಹೋಗಿ ತೊಗೊಂಡ್ರೆ ತುಂಬಾ ಕಷ್ಟ ಆಗುತ್ತೆ.